ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗು ಡೈಲಿ ವ್ಲಾಗೇ ಆಗಿರ್ತದೆ ರೀ. ಬಟ್ ಇದ್ರಾಗೇನು ಜಾಸ್ತಿ ಇದು ಹಾಕಂಗಿಲ್ಲ ರೀ. ಇವತ್ತು ಸ್ಪೆಷಲ್ ಏನಪ್ಪ ಅಂದ್ರೆ ಹಳೆ ನೆನಪಿನ ಥರ. ಸೊ ಇವತ್ತು ಎಲ್ಲ ನಾವು ಚಿಕ್ಕ ಮಕ್ಳ ಜೊತೆ ಎಲ್ಲ ಸೇರಿ ಆಟ ಆಡ್ತಿದ್ವಿ. ಸೊ ಇಷ್ಟೊತ್ತು ಆಟ ಆಡಿ ಮಧ್ಯಾಹ್ನದ ಊಟ ಮಾಡಿದ್ವಿ. ಸೊ ಎಲ್ಲರ ಜೊತೆಗೆ ಕೂತ್ಕೊಂಡು ಊಟ ಆದ ನಂತರ ನೆಕ್ಸ್ಟ್ ಮತ್ತೆ ಆಟ ಆಡೋಣ ಅಂತ ಹೋದರೆ ನನ್ನ ಮಗ ಮಲ್ಕೊಂಡ. ಸೊ ಅವನ್ನ ಮಲಗಿಸಿ ಆಟ ಆಡೋಕ್ಕೆ ಅಂತ ಹೋದೆ. ತುಂಬ ದೂರ ಏನು ಹೋಗಿಲ್ಲ, ಮನೆ ಹತ್ರನೇ ಆಡಿದ್ದು. ಸೊ ಚಿಕ್ಕ ಮಕ್ಳ ಜೊತೆ ಎಲ್ಲ ಸೇರಿ ನಾನು ಚಿಕ್ಕ ಮಗು ಥರ ಆಗಿ ಆಟ ಆಡಿದೆ. ನಮಗೆಲ್ಲ ಒಂಥರ ಹಳೆ ನೆನಪು. ಆಗಿನ ಟೈಮಲ್ಲೆಲ್ಲ ಆಟ ಆಡಿರೋದೆಲ್ಲ ನೆನಪು ಬಂತು. ಸೊ ಯಾವಾಗಾದರೂ ಒಂದು ಸಾರಿ ಈ ಥರ ಆಟ ಆಡ್ತೀನಿ, ನಾನೇನು ಡೈಲಿ ಆಡೋದಿಲ್ಲ. ಸೊ ಮಧ್ಯಾಹ್ನ ಹೊತ್ತು ನಮ್ಮ ಏರಿಯಾದಲ್ಲಿ ಯಾರೂ ಕೂಡ ಇರೋದಿಲ್ಲ. ಎಲ್ಲರೂ ಕೂಡ ಹೊಲಕ್ಕೆ ಹೋಗೋದು, ಆಮೇಲೆ ಕೆಲ್ಸಕ್ಕೆ ಹೋಗೋದು ಮಾಡ್ತಾರೆ. ಆ ಟೈಮಲ್ಲಿ ಚಿಕ್ಕ ಮಕ್ಕಳು ಇವತ್ತು ಬೇಸಿಗೆ ರಜೆ ಅಲ್ವಾ, ಸೊ ಹಂಗಾಗಿ ಮನೇಲೇ ಇರ್ತಾರಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ. ಒಂದು ಹಾಫ್ ಆನ್ ಅವರ್ ಆಟ ಆಡಿದ್ದೀನಿ. ಸಖತ್ತಾಗಿ ಖುಷಿ ಆಯಿತು. ಹೆಂಗಪ್ಪ ಅಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಯಿತು ನನಗೆ. ಏನು ಇಷ್ಟು ಚೆನ್ನಾಗೆಲ್ಲ ಆಟ ಆಡ್ಬೋದಾ ಈ ವಯಸ್ಸಲ್ಲೂ? ಈ ವಯಸ್ಸಲ್ಲೂ ಅಂದರೆ ತುಂಬ ಏಜ್ ಆಗಿಬಿಟ್ಟಿದೆ ಅನಿಸ್ಬಿಡುತ್ತೆ. ಅಂದರೆ ಹಳೆ ಮೆಮೊರಿ ಎಲ್ಲ ವಾಪಸ್ ಬಂತು. ಆಗೆಲ್ಲ ನಾವು ಆಟ ಆಡ್ತಿದ್ದಿದ್ದು, ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಆಡಿದ್ದು, ಆಮೇಲೆ ನನ್ನ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಸೊ ಖುಷಿ ಆಯಿತು, ಒಂಥರ ಸ್ಪೆಷಲ್. ಎಷ್ಟು ಜನ ಆಟ ಆಡ್ತಿದ್ದೀವಿ ನೋಡಿ ನಾವು. ಸೊ ಇದ್ರ ಆಟದ ಹೆಸ್ರು ಬಂದು ಅಡ್ಕೋ ಆಟ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕನ್ನಡದಲ್ಲಿ. ಸೊ ಅಡ್ಕೋ ಆಟ ಅಂದರೆ ನಾವು ಎಲ್ಲಾದರೂ ಬಚ್ಚಿಟ್ಕೊಬೇಕು. ಒಬ್ಬರು ಯಾರು ಔಟ್ ಆಗಿರ್ತಾರಲ್ಲ, ಸೊ ಅವ್ರು ಬಂದು ನಮ್ಮನ್ನು ಹುಡುಕ್ತಾರೆ. ಸೊ ಎಲ್ಲರನ್ನೂ ಹುಡುಕಿದಾಗ ಫಸ್ಟ್ ಯಾರ ಹೆಸ್ರು ಹೇಳಿರ್ತಾರೋ ಅವ್ರು ಮತ್ತೆ ಔಟ್ ಆದಂಗೆ. ಏನಾದರೂ ಬಂದು ಹಿಂದ್ಗಡೆಯಿಂದ ಬೆನ್ನು ಬಡಿದ್ರೆ ಅವ್ರ ಮೇಲೆ ಮತ್ತೆ ಈಗೇನು ಹುಡ್ಕೋದಕ್ಕೆ ಬಂದಿರ್ತಾರಲ್ವ, ಸೊ ಅವ್ರ ಮೇಲೆ ಮತ್ತೆ ಆಗ್ಬಿಡುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಇದು ಆಟದ ಬಗ್ಗೆ. ಬಟ್ ಇವಾಗಿನ ಮಕ್ಳಿಗೆ ಇನ್ನೂ ಅಷ್ಟೊಂದು ಗೊತ್ತಿರಲ್ಲ. ಸೊ ಆ ಆಟನ ಆಡಿದ್ವಿ. ಸೊ ಅಷ್ಟೇ. ಆಮೇಲೆ ನಾಳೆ ಅಮ್ಮನ ಮನೆಗೆ ಹೋಗ್ತಿದ್ದೆ. ಇವತ್ತು ಆಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಹೋಗಿ ಬಂದು ಬ್ಯಾಗ್ ಪ್ಯಾಕ್ ಮಾಡಬೇಕು. ಇಲ್ಲಿ ನೋಡಿರಿ, ನಾನು ಇಲ್ಲಿ ಬಚ್ಚಿಟ್ಕೊಳ್ಳೋಕೆ ಅಂತ ನಾನು ಬಂದರೆ ನನ್ನ ಹಿಂದೆ ಎಷ್ಟು ಜನ ಬಂದವ್ರು ನೋಡಿ. ಇಲ್ಲೇ ಇದ್ದೀವಿ, ಅಷ್ಟು ನಮ್ಮ ಗ್ಯಾಂಗೇ ಇಲ್ಲೇ ಐತೆ. ಅವ್ರು ಏನಾದರೂ ಬಂದರೆ ಸಡನ್ನಾಗಿ ಅಷ್ಟು ಜನ ಇಲ್ಲೇ ಸಿಕ್ಬಿಡ್ತೀವಿ. ಸೊ ಫಸ್ಟಿಗೆ ಇಷ್ಟೇ ಜನ ಆಡ್ತಿದ್ವಿ. ಆಮೇಲೆ ಒಬ್ಬರು ಜಾಸ್ತಿ ಆದರು. ತುಂಬ ಜನ ಏನಿಲ್ಲ ಅಂದರೂ ಒಂದು 18 ಜನ ಆಡಿದ್ವಿ. ಇಲ್ಲೆಲ್ಲ ಮಕ್ಕಳು ತುಂಬಾ ಇದ್ದಾರೆ. ಸೊ ಮನೇಲಿದ್ದಾಗ ನನ್ನ ಮಗನ ಜೊತೆ ಆಟ ಆಡೋದಕ್ಕೆ ಅಂತ ಬರ್ತಾರೆ. ಇವತ್ತು ಏನೋ ಗೊತ್ತಿಲ್ಲ, ಆಡಬೇಕು ಅಂತ ಅನ್ನಿಸ್ತು, ಹಂಗಾಗಿ ಆಡ್ತಿದ್ದೆ. ಸೊ ನಾನು ಎಲ್ಲಿ ಬಚ್ಚಿಟ್ಕೋಬೇಕು ಅಂತ ಗೊತ್ತಿರಲಿಲ್ಲ. ಎಲ್ಲಿ ಹೋದರೂ ಕೂಡ ಹಿಂದೆಯೇ ಬರ್ತಿದ್ರು ಮಕ್ಕಳು. ಎಲ್ಲ ಒಂದೇ ಕಡೆ ಇದ್ದರೆ ಬೇಗ ಸಿಗಾಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಒಂದು ರೂಮಲ್ಲಿ ಬಂದು ಬಚ್ಚಿಟ್ಕೊಂಡಿದ್ದೀನಿ. ಇಲ್ಲೇ ಆಚೆಗಡೆ ಬಂದವ್ರೆ. ಸೊ ಹಂಗಾಗಿ ಇವಾಗ ಹೋಗಿ ನಾನು ತುಪ್ಪ ಕೊಡಬೇಕು ಅಂದ್ಕೊಂಡೆ, ಹಂಗೆ ಕೊಟ್ಬಿಟ್ಟೆ. ಸೊ ಬಾಗಿಲು ತೆಗಿತಿದ್ದಂಗೆ ಪಟ್ಟಂತ ಹೋಗಿ ಬಡಿಬಿಟ್ಟೆ ಬೆನ್ನು. ಸೊ ಮತ್ತೆ ಆ ಹುಡುಗಿ ಮೇಲೆ ಆಯಿತು. ಸೊ ಈ ಥರ ಆಟ ಆಡಿದ್ವಿ. ಸೊ ಹಳೆ ಮೆಮೊರಿ ಎಲ್ಲ ವಾಪಸ್ ಬಂತು. ಏನಿಲ್ಲ, ಯಾವಾಗಾದರೂ ಒಂದು ಸಾರಿ ಆಟ ಆಡಿದ್ರೆ ಏನು ತಪ್ಪು ಅಲ್ವಾ, ನೀವೇ ಹೇಳಿ. ಸೊ ಯಾವಾಗಾದರೂ ಒಂದು ಸಾರಿ, ನಾನೇನು ಡೈಲಿ ಆಡ್ತೀನಾ? ಇಲ್ಲ ಅಲ್ವಾ. ಸೊ ಹಂಗೆ ಡೈಲಿ ಏನು ಆಡೋದಿಲ್ಲ ನಾನು. ಯಾವಾಗಾದರೂ ಒಂದು ಸಾರಿ, ಮೊನ್ನೆ ಅವ್ರು ಆಡೋದಕ್ಕೆ ಬಂದಿದ್ದರು ಅಂತ ಹೇಳ್ಬಿಟ್ಟು ಆಡಿದೆ ಅಷ್ಟೇ. ತುಂಬ ಜನ ಇದ್ವಿ. ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಜನ ಆಡಿದ್ವಿ ನಾವು ಅಂತ ಹೇಳ್ಬಿಟ್ಟು. ಸೊ ಅವರೆಲ್ಲ ಬೇರೆ ಬೇರೆ ಕಡೆ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ, ಸಿಗ್ತಿರ್ಲಿಲ್ಲ. ಸೊ ಇನ್ನೊಂದು ಇವಾಗಷ್ಟು ನೋಡಿದಲ್ವ, ಆ ಹುಡುಗಿ ಅಲ್ಲೇ ಬಚ್ಚಿಕೊಂಡೈತೆ. ಬಟ್ ಅವ್ರು ನೋಡೇ ಇಲ್ಲ, ಹಂಗೆ ಬಂದು ತುಪ್ಪ ಬಡಿದ್ರು. ಅಷ್ಟು ಅಲ್ಲೇ ಕೆಳಗಡೆನೇ ನೋಡಲಿಲ್ಲ ಅವಳು, ಸ್ಟ್ರೇಟಾಗಿ ಬಂದುಬಿಟ್ಲು. ಒಂಥರ ಫನ್ನಿ, ಚೆನ್ನಾಗಿತ್ತು ಆಟ. ಸೊ ಎಷ್ಟು ಜನ ಇದ್ವಿ ನೋಡಿ ನಾವು. ಓಕೆ, ನಾನು ಮತ್ತೆ ಆಟ ಆಡಿ ನೆಕ್ಸ್ಟ್ ಸಿಗ್ತೀನಿ. ಅಷ್ಟೊತ್ತವರೆಗೂ ನೀವು ಎಂಜಾಯ್ ಮಾಡಿರಿ ಆಟನ.
ಇವು ಹುಣಸೆ ಪೀಕ ಅವಾಗೆಲ್ಲ ಹುರಿದ್ಬಿಟ್ಟು ತಿಂತಿದ್ವಿ. ಸೊ ಇವತ್ತು ಹುಡುಗಿ ಹುರ್ಕೊಂಬಂದಿತ್ತು, ಹಂಗಾಗಿ ನಾನು ತೊಗೊಂಡೆ. ಎಲ್ಲ ಹಳ್ಳಿ ಕಡೆ ಎಲ್ಲ ಚೆನ್ನಾಗಿ ತಿಂತಾರೆ, ಬಟ್ ಇವಾಗೆಲ್ಲ ಹಲ್ಲು ಉಳ್ಕತ್ತುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋದಿಲ್ಲ. ನಂಗೆ ಸಖತ್ ಇಷ್ಟ ಅದು. ಆಮೇಲೆ ಈಗ ದುಕಾನ್ಗಳಲ್ಲೆಲ್ಲ ಸೊಪ್ಪಿ ಮ್ಯಾಗಿಂದ ಏನಿದೆ ಬ್ಲ್ಯಾಕ್ ಕಲರ್ ತೆಗೆದ್ಬಿಟ್ಟು ಉಪ್ಪಾಕಿ ಹುರ್ಕೊಂಡು ಒಂದು 5-6 ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ಅವು ಕೂಡ ನಾನು ತೊಗೊಂಡು ತಿಂತಿದ್ದೀನಿ. ಎಷ್ಟೊಂದು ಸಾರಿ ತಿಂದಿದ್ದೀನಿ. ಆಮೇಲೆ ಫ್ಲವರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಕ್ಯೂಟಾಗಿ ಬಂದಿದೆ. ನಂಗೆ ಸಖತ್ ಇಷ್ಟ ಆಯಿತು. ಆಡಬೇಕಾದ್ರೆ ಏನೋ ಆ ಕಡೆ ಕಣ್ಣೋಯ್ತು, ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಎಲ್ಲಿ ಸಂದೆ ಡಕ್ಕೊಳತ್ತೀವಿ. ಸೊ ಎಷ್ಟೇನು ದೂರ ಇಲ್ಲ, ಅಲ್ಲಿ ನೋಡಿ ನಮ್ಮ ಮನೆ ಎದುರುಗಡೆನೇ ಐತೆ ನೋಡಿ, ಇಲ್ಲೇ ಇದ್ದೀನಿ ನಾನು, ದೂರ ಏನು ಹೋಗಿಲ್ಲ. ಅಷ್ಟೊಂದೇನು ಆಟ ಆಡೋದಿಲ್ಲ, ಅಷ್ಟೇ ಹತ್ರದಲ್ಲೇ ಆಟ ಆಡ್ತೀವಿ. ಚಿಕ್ಕ ಮಕ್ಕಳ ಜೊತೆ ಆಡ್ತಿದ್ದೆ, ದೊಡ್ಡವ್ರು ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು. ದೊಡ್ಡವರಿದ್ರೂ ಆಡ್ತೀವಿ, ಹಂಗಂತೇನಿಲ್ಲ. ಬಟ್ ಯಾರೂ ಇರೋಲ್ಲ ಇಲ್ಲಿ, ಜಾಸ್ತಿ ಯಾರೂ ಇಲ್ಲ. ಬೇಸಿಗೆ ರಜಕ್ಕೆ ಒಂದಿಬ್ಬರು ಇದ್ದಾರೆ, ಅವರು ಕೂಡ ಊರಿಗೆ ಹೋಗವ್ರೆ. ನೋಡಿರಿ ಎಷ್ಟು ಜನ ಇದ್ದೀವಿ. ಸೊ ಲಾಸ್ಟಲ್ಲಿ ಒಂದು ಸಾರಿ ತೋರಿಸ್ತೀನಿ ನೋಡಿರಿ. ಇವಾಗ ಇಷ್ಟೊಂದು ಜನ ಇದ್ದೀವಿ ನೋಡ್ರಿ ನಾವು. ಏನಿಲ್ಲ ಅಂದ್ರೂ ಕೌಂಟ್ ಮಾಡಿದ್ರೆ ಒಂದು 18 ಜನ ಇದ್ದೀವಿ. ಸೊ ಎಲ್ಲ ಸೇರಿ ಆಡಿದ್ದು ಚೆನ್ನಾಗಿ ಅನಿಸ್ತಿತ್ತು. ಅದಾದಮೇಲೆ ನನ್ನ ಮಗ ಎದ್ದ, ಅವನ್ನ ಕರ್ಕೊಂಡು ಹಾಸ್ಪಿಟಲಿಗೆ ಬಂದಿದ್ವಿ. ಯಾಕಪ್ಪ ಅಂದರೆ ಇಲ್ಲಿ ನಮ್ಮ ಅತ್ತೆಯವರ ಅಮ್ಮ ಇದ್ದಾರಲ್ವ, ಸೊ ಅವ್ರಿಗೆ ಒಂದು ಸ್ವಲ್ಪ ಇಂಜೆಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಹಾಗೆ ಆ ಟೆಂಪಲ್ಲು ಹನುಮಾನ್ ಟೆಂಪಲ್ಲು ಮೊನ್ನೆ ಹನುಮಾನ್ ಜಯಂತಿಗೇನೋ ಅದೆಲ್ಲ ಕಟ್ಟಿದ್ದಾರೆ ನಮ್ಮ ಮನೆಯವರು, ಅವರೆಲ್ಲ ಹೋಗ್ಬಿಟ್ಟು. ಸೊ ಅದನ್ನೆಲ್ಲ ಕಟ್ಟಿ ಆ ಥರ ಎಲ್ಲ ಮಾಡವ್ರೆ. ಫಸ್ಟಿಗೆ ಏನಿರಲ್ಲ, ಒಂದು ಸಣ್ಣದೊಂದು ಪರ್ಸಿ ಹಾಕಿ ಮೇಲ್ಗಡೆ ಒಂದು ಏನೋ ಇಟ್ಟಿದ್ರು ಅಷ್ಟೇ. ಇವಾಗ ಫೋಟೋ ಅದು ಎಲ್ಲ ತಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನೋಡಿ, ಆಮೇಲೆ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಸೊ ಇವಾಗ ಹೋಗ್ತಿದ್ದೀವಿ ಮನೆಗೆ. ನನ್ನ ಮಗ ಹೋಗ್ಬೇಕಾದ್ರೆ ಬಾಟಲ್ನ ಹಿಡ್ಕೊಂಡವನೆ, ಹೊಟ್ಟೆ ಬಿಡ್ತಾಯಿಲ್ಲ, ಹಿಡ್ಕೊ ಮಗ ಅಂತ ಹೇಳಿದ್ದಕ್ಕೆ ಅವನೇ ಹಿಡ್ಕೊಂಡವನೆ. ನಾನು ಹಿಡ್ಕೊತೀನಿ ಬಿಡು ಅಂದರೂ ಬಿಡ್ತಿಲ್ಲ ಅವನು, ಚೆನ್ನಾಗಿ ಹಿಡ್ಕೊಂಡವನೆ. ಆಮೇಲೆ ಅವ್ರ ಪಪ್ಪಗೆ ನೆನೆಸ್ತಿದ್ದ, ಪಪ್ಪ ಪಪ್ಪ ಅಂತಿದ್ದ. ಸೊ ಅದನ್ನು ಕೇಳಿಸ್ಕೊಂತ ಹೋಗ್ತಿದ್ದೆ. ಯಾರು ಯಾರು ಅವ್ರ ಪಪ್ಪ ಬಂದರೆ ಎಷ್ಟು ಖುಷಿ ಗೊತ್ತಾ ಅವನಿಗೆ. ಈ ವಿಡಿಯೋದಲ್ಲಿ ಅಷ್ಟೊಂದು ತೋರಿಸ್ಲಿಲ್ಲ. ನಾನು ಏನಾದರೂ ವಿಡಿಯೋ ಮಾಡಿದ್ರೆ ನನ್ನ ಮಗ ಸೈಲೆಂಟ್ ಆಗಿಬಿಡ್ತಾನೆ. ಮೊನ್ನೆ ನೋಡಬೇಕಿತ್ತು, ಮೊನ್ನೆನೇ ಸೊ ಅವ್ರ ಬೈಕಿಂದ ಆಚೆ ಆಡ್ತಿದ್ದ ಅವನು. ಬೈಕಿಂದ ಬಂದ ತಕ್ಷಣ ಆಟ ಆಡೋದು ಬಿಟ್ಟು ಪಪ್ಪ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿಯಿಂದ ಕುಣಿದಾಡ್ತಿದ್ದ. ಬಟ್ ಇವತ್ತೇನು ಇಷ್ಟು ಸೈಲೆಂಟ್ ಆಗವನೆ. ಅದೇ ಬಂದ ತಕ್ಷಣ ಪಪ್ಪ ಅಂತ ಅಷ್ಟೇ, ಅದಕ್ಕೆ ಬಿಟ್ಟು ಏನಿಲ್ಲ. ಅವತ್ತು ಖುಷಿ ಏನು ಎಕ್ಸೈಟ್ಮೆಂಟು ಅಂದರೆ ನಾನೇ ಒಂದ್ಸರಿ ಬಿದ್ದು ನಗ್ತಿದ್ದೀನಿ, ಅಷ್ಟು ಖುಷಿ ಆಗ್ಲತ್ತದ. ನಾನು ಹಿಂಗೆ ಕೈ ಮೇಲ್ಗಡೆ ಮಾಡಿ ಪಪ್ಪ ಅಂತ ಹೇಳಿ ಚೀರಿ ಚೆನ್ನಾಗಿ ಕರೆದ. ಇವಾಗ ನನ್ನ ಮಗ ಮಲ್ಕೊಂಡಿದ್ದಾನೆ ಮತ್ತೆ. ಸೊ ನೋಡ್ರಿ, ಮಲ್ಕೊಂಡಿರೋ ಥರ ಡ್ರಾಮಾ ಮಾಡ್ತಾನೆ ಕಳ್ಳ. ಏನು ಗೊತ್ತಾ, ಮಲ್ಕೊಂಡಿರೋ ಥರ ಡೌ ಮಾಡಿ ನಾನೇನಾದರೂ ಅಪ್ಪು ನಾನು ಮಲ್ಕೋಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ಕೈ ಹಿಂಗೆ ಕೊಟ್ಬಿಡ್ತಾನೆ. ಆ ಕೈ ಮೇಲೆ ನನ್ನ ತಲೆ ಇಟ್ಟರೆ ನನ್ನ ತಲೆ ಮೇಲೆ ಅವ್ನ ಕೈ ಹಾಕ್ಬಿಟ್ಟು ಮಲ್ಕೊತಾನೆ. ಅದೊಂಥರ ಸ್ಪೆಷಲ್ ಮೂಮೆಂಟ್ ಅನ್ನಿಸ್ತು. ಆಮೇಲೆ ನಾನು ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳ್ದಲ್ವ, ಸೊ ಅಮ್ಮನ ಮನೆಗೆ ಬಂದೆ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಬ್ಯಾಗ್ ಪ್ಯಾಕಿಂಗು, ಆಮೇಲೆ ಅಲ್ಲಿಂದ ಗಾಡಿ ಮೇಲೆ ಬರೋದಿತ್ತಲ್ವ, ಸೊ ಸಂಜೆ ಬಂದಿರೋದು. 6:30 ಬಿಟ್ಟೆ ಅನಿಸುತ್ತೆ. 6:30ಗೆ ಬಿಟ್ಟೆ ಅಲ್ಲಿಂದು. ಸೊ ಇಲ್ಲಿ ಬರೋವರೆಗೂ 7:15 ಆಯಿತು. ಸೊ ಹಂಗಾಗಿ ವಿಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಸೊ ಇವಾಗ ಎದ್ವಿ, 7 ಗಂಟೆ ಆಗಿದೆ. ಇವಾಗ ಎದ್ದು ಇನ್ನೂ ಕೂತಿದ್ವಿ. ನನ್ನ ಮಗ ನನಗಿಂತ ಮುಂದಾಗೆ ಎದ್ದವನೇ. ಸೊ ನಮ್ಮ ಅಮ್ಮ ಅವರೆಲ್ಲ ಕೆಲ್ಸಕ್ಕೆ ಹೋದರು. ಅವ್ರು ಬೆಳಿಗ್ಗೆ ಬೇಗನೆ ಹೋಗ್ತಾರೆ, 6 ಗಂಟೆ ಅಥವಾ 5:30ಗೆಲ್ಲ ಹೋಗ್ಬಿಡ್ತಾರೆ. ಇವಾಗ ಎದ್ದು ಟೀ ಕುಡಿಬೇಕು. ಸೊ ಟೀ ಕುಡಿದು ಆಮೇಲೆ ಸಿಗೋಣ. ಸೊ ನನ್ನ ಮಗ ನೋಡ್ರಿ, ಟೀ ಎಲ್ಲ ಕುಡಿದು ಅವ್ನು ಫ್ರೆಶ್ ಅಪ್ ಆದ. ಸೊ
ಸಂಜೆ ಇದು ಮಧ್ಯಾಹ್ನದ ಬ್ಲಾಗು. ಸೊ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದು ಬಾಲ್ ಆಟ ಆಡೋದಕ್ಕೆ ಎಷ್ಟು ದೂರ ಹೋಗೋನು ನೋಡಿ. ನಮ್ಮಮ್ಮ ಅವರೆಲ್ಲ ಬಂದು ಊಟ ಮಾಡಿ ಇವಾಗ ಕೂತಿದ್ದಾರೆ. ಸೊ ನನ್ನ ಮಗ ಬಾಲ್ ಆಟ ಆಡೋದಕ್ಕೆ ಎಷ್ಟು ದೂರ ಹೋಗವನೆ. ಅಲ್ಲೆಲ್ಲ ಹೋಗ್ಬೇಡ ಮಗನೇ ಬಾರೋ ಅಂತ ಹೇಳಿದ್ರೆ ಬರ್ತಾನೇ ಇಲ್ಲ. ಅವನ್ನ ಕರೆಯೋದಕ್ಕೆ ಅಂತ ನಾನು ಹೋದರೆ ಕೂಡ ನನ್ನನ್ನು ನೋಡಿ ಓಡೋಗ್ತವನೆ ಇನ್ನು ಮುಂದೆ. ಸೊ ಆ ಥರ ಆಡ್ತವನೆ. ಸೊ ಕಾಲಲ್ಲಿ ಚಪ್ಪಲಿ ಇದೆ ಹಂಗೇನಿಲ್ಲ, ಬಟ್ ಆದರೂ ಹೇಳೋಕ್ಕಾಗಲ್ಲಲ್ವ, ಬಿದ್ದರೆ ಕಷ್ಟ. ಇಲ್ಲಿ ಇಷ್ಟೊಂದು ಅಂಗಳ ಬಿಟ್ಟು ಅಷ್ಟು ದೂರ ಹೋಗಿ ಆಡ್ತವ್ನು ನೋಡಿ ಅವನು. ಇವಾಗ ನಾನು ಹೋಗ್ತೀನಿ ಹೆಂಗೆ ಓಡ್ತವ್ನು ನೋಡಿ. ನೋಡಿ ಹೆಂಗೆ ಓಡ್ತವ್ನು ನೋಡಿ. ಬಾರೋ ಅಂದರೆ ಈ ತಿರುಗು ನೋಡ್ತಿಲ್ಲ, ನಾನು ಇಲ್ಲೇ ನಿಂತಿದ್ದೀನಿ, ನಾನು ಹಿಂದೆನೇ ಹೋಗ್ತಿದ್ದೀನಿ ಅನ್ನೋ ಥರ ಓಡ್ತವನೆ. ಸೊ ಇವಾಗ ಅಲ್ಲಿ ನಿಂತು ನೋಡ್ದೆ, ಬಾ ಅಂತ ಕರಿತವನೆ ನನ್ನೇ. ಬಾರೋ ಅಂದರೆ ನೀನು ಬಾ ಅಂತ ಹಿಂಗೆ ಗೋಣ್ ಅಳ್ಗಾಡ್ಸ್ತವನೆ, ಬಾ ಮಮ್ಮಿ ಅಂತ ಹೇಳ್ಬಿಟ್ಟು. ನಾನು ಹೋಗ್ತಿಲ್ಲ, ಅವನೇ ಬರ್ತಾನೆ. ಇವಾಗ ನಾನು ವಾಪಸ್ ಮನೆಗೆ ಹೋದರೆ ಅವ್ನು ತಾನಾಗೆ ಬರ್ತಾನೆ. ನನ್ನ ಮಗನ ಜೊತೆ ಕಳೆಯೋ ಕ್ಷಣಗಳೇ ಒಂಥರ ಸ್ಪೆಷಲ್ಲು. ಸೊ ಅವನ ಜೊತೆಲಿದ್ದರೆ ಏನೂ ಬೇಡ ಅನಿಸುತ್ತೆ ಆ ಥರ. ಅವನೊಬ್ಬ ಇದ್ದರೆ ಸಾಕು. ಮುದ್ದಾಗಿ ಆಟ ಆಡ್ಕೊತ ನನ್ನನ್ನು ಮುದ್ದು ಮಾಡ್ತಾನೆ. ನನ್ನನ್ನು ತೊಡೆ ಮೇಲೆ ಮಲ್ಕೊಂಡ್ರೆ ನನಗೆ ಚೋ ಮಾಡಿಸ್ತಾನೆ. ನಾಯಿನ ಹೊಡಿಯೋದಕ್ಕೆ ಹೋದ, ಅಲ್ಲಿ ತನಕ ಹೋದ. ಅವ ನೋಡ್ತವನೆ ಹಂಗೆ. ಅರೆ ನೋಡಿ ಇವಾಗ ಮಾತಾಡ್ತಿದ್ರು ಮತ್ತೆ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದಾರೆ. ಸೊ ಅವರು. ಸೊ ನಾನು ನನ್ನ ಮಗನಿಗೋಸ್ಕರ ನೋಡ್ಕೊತ ಕೂತಿದ್ದೀನಿ. ಸೊ ನನ್ನ ಮಗ ನೋಡ್ರಿ ನಾಯಿಗೆ ಹೊಡಿಲತ್ತಾನ. ಏನೂ ಮಾಡೋದಿಲ್ಲ ಆ ನಾಯಿಗಳು. ಸೊ ಹಂಗಾಗಿ ನಾನು ಅಲ್ಲಿ ಕೂತಿದ್ದೀನಿ. ಏನಪ್ಪ ನಾಯಿಗಳಿದ್ರು ಹೆಂಗೆ ಬಿಟ್ಟವ್ರೆ ಅನ್ಕೋಬೇಡ್ರಿ. ಸೊ ನಾಯಿಗಳು ನಮ್ಮನೆ ಹತ್ರದ್ದೇ ಇದ್ದಾವೆ. ಸೊ ಇಲ್ಲೇ ಮರಿ ಹಾಕಿದ್ದು. ಇಲ್ಲಿಂದಾನೇ ಚಿಕ್ಕ ಇತ್ತು, ಸಣ್ಣ ಪಾಪುಗಳಿದ್ವು. ಸೊ ಅಲ್ಲಿಂದ ದೊಡ್ಡವಾಗಿ ಇವಾಗ ಇಷ್ಟ ಆಗಿದ್ದಾವೆ. ಗೊತ್ತಿಲ್ಲ ಅನ್ಸುತ್ತೆ, ನಾನು ಹೇಳಲಿಲ್ಲ. ನಿನ್ನೆ ಅಷ್ಟೇ ಬಂದ್ವಿ. ಇವತ್ತು ಮಾರ್ನಿಂಗ್ ಎಲ್ಲ ಒಂದು ಸ್ವಲ್ಪ ಇದೆಲ್ಲ ಹಿಂದ್ಗಡೆ ಕಾಣಿಸ್ತಿದ್ದೇವೆ ಎಲ್ಲ ನೀಟ್ ಮಾಡಿಕೊಂಡೆ. ಆಮೇಲೆ ಇದೆಲ್ಲ ರೂಮ್ ಆಲ್ಮೋಸ್ಟ್ ಎಲ್ಲ ರೂಮ್ನ ನೀಟಾಗಿ ಮಾಡಿಕೊಂಡೆ. ಹಾಗಾಗಿ ಮಾರ್ನಿಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಕೆಲಸ ಇತ್ತು ಮನೇಲಿ. ಹಾಗಾಗಿ ಮಾರ್ನಿಂಗ್ ವೀಡಿಯೋ ಮಾಡಲಿಲ್ಲ ನಾನು. ಇವಾಗ ಸೊ ನಿನ್ನೆ ಎಲ್ಲ ಆಲ್ಮೋಸ್ಟ್ ಅಲ್ಲ, ಸೊ ಎಲ್ಲ ಆಟಗಳೆಲ್ಲ ಎಷ್ಟು ಚೆನ್ನಾಗಿ ಆಡಿದ್ವಿ. ಸೊ ಹಳೆ ನೆನಪುಗಳು ಅದೆಲ್ಲ. ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ತಿದ್ರೆ ನಾವು ಕೂಡ ಚಿಕ್ಕ ಮಕ್ಕಳಾಗಿ ಹೋಗ್ಬಿಡ್ತೀವಿ. ಆ ಥರ ಖುಷಿ. ನನ್ನ ಮಗ ಮಲ್ಕೊಂಡಿದ್ದಂತ ಆಟ ಆಡಿದೆ. ಆಮೇಲೆ ನನ್ನ ಮಗ ಎಚ್ಚರ ಇದ್ದಂಗೂ ಆಟ ಆಡ್ತೀನಿ, ಅವನ ಜೊತೆನೂ ಆಟ ಆಡ್ತೀನಿ. ಇವಾಗ ನಾನು ನೀವೆಲ್ಲ ಬ್ಲಾಗ್ ನೋಡಿರ್ತೀರ. ಸೊ ಇದರಲ್ಲೇ ಹಾಕಿದ್ದೀನಿ. ಇದು ಕಂಟಿನ್ಯೂ ಮುಂದೆ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಗಲೇ ಊರಿಗೆ ಬಂದೆ ನಾನು ನಿನ್ನೆ. ಸೊ ನಿನ್ನೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಟಯರ್ಡ್ ಆಗಿತ್ತು, ಅಲ್ಲಿಂದ ಬೈಕ್ ಮೇಲೆ ಬಂದಲ್ವ. ಸೊ ಟಯರ್ಡ್ ಆಗಿತ್ತು ಅಂತ ರೆಸ್ಟ್ ಮಾಡಿದ್ವಿ. ಮಾರ್ನಿಂಗ್ ನಮ್ಮ ಮನೆಯವ್ರು ಹೋದ್ಮೇಲೆ ಇದನ್ನೆಲ್ಲ ನೀಟ್ ಮಾಡ್ಕೊತಾ ಕುಂತೆ. ಅದೇ ಟೈಮ್ ಆಗೋಯಿತು. ಅವ್ರನ್ನ ಮಲಗಿಸಿ ಆಮೇಲೆ ಅದೆಲ್ಲ ತುಂಬ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ. ಇವಾಗ ನಾನು ಅಡುಗೆ ಎಲ್ಲ ಇದೆ, ಅಡುಗೆ ಏನು ಮಾಡ್ತಿಲ್ಲ ನಾನು. ಜಸ್ಟ್ ಇವಾಗ ಬಜ್ಜಿ ಮಾಡೋಣ ಅಂತ. ಸೊ ಏನು ಬಜ್ಜಿ ಅಂತ ನೋಡ್ತೀರಾ? ಸೊ ನೋಡಿರಿ, ಒಂದು ಬಾಳೆಹಣ್ಣು. ಸೊ ಬಾಳೆಹಣ್ಣಿನ ಬಜ್ಜಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು ನಿಮಿಷ. ಸೊ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ನಾವು ಇಬ್ಬರೇ ಇರೋದು, ಅಮ್ಮ ನಾನು ಇಬ್ಬರೇ ಇರೋದು. ಆ್ಯಕ್ಚುಲಿ ಇವಾಗಿರೋದು ಇಬ್ಬರೇ. ಸೊ ಇಬ್ಬರಿಗೆ ಇಷ್ಟು ಸಾಕು. ಸೊ ನಾನು ಮೆಣಸಿನ್ಕಾಯಿ ಬಜ್ಜಿ ತಿನ್ನಲ್ಲ, ಅಮ್ಮಂಗೆ ಬೇಕು ಅಂದರು. ಹಂಗಾಗಿ ಮೆಣಸಿನ್ಕಾಯಿ ಬಜ್ಜಿ ಇಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅಮ್ಮನಿಗೋಸ್ಕರ. ಆಮೇಲೆ ನಾನು ನನ್ನ ಮಗನಿಗೋಸ್ಕರ ಇದಿಷ್ಟು ಉಳ್ಳಾಗಡ್ಡಿ, ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಬಾಳೆಕಾಯಿ ಬಜ್ಜಿ ತಿನ್ನೋಣ ಅನ್ನಿಸ್ತಿತ್ತು ನನಗೆ. ಹಂಗಾಗಿ ಒಂದು ಬಾಳೆಕಾಯಿ, ಇದರಲ್ಲಿ ಮೂವರು ಹಾಕ್ತೀವಿ, ನಾನು ನನ್ನ ಮಗ ಅಮ್ಮ. ಸೊ ಮೂರು ಬಜ್ಜಿನ ಹಿಟ್ಟೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಾಡ್ತೀನಿ, ಓಕೆನಾ? ಸೊ
ಸೊ ನೋಡ್ರು ಒಂದ್ಸರಿ ಬಟ್ ಹೆಂಗೆ ಕ್ಯಾಮ್ರಾ ಇಡೋಣ ಅಂತ ಗೊತ್ತಾಗ್ತಿಲ್ಲ. ಸೊ ಹಾಯ್, ಇವಾಗ ಬಾಳೆಹಣ್ಣು ತೊಗೊಂಡಿದ್ದೀನಿ, ವಾಶ್ ಮಾಡ್ಕೊಳ್ಳೋಣ. ಸೊ ಫುಲ್ ಈಸಿ ಇದೆ ಬಾಳೆಕಾಯಿ ಬಜ್ಜಿ ರೆಸಿಪಿ, ಫುಲ್ ಈಸಿ. ಸೊ ನಾನು ಶಾರ್ಟಲ್ಲಿ ಹಾಕಿರ್ತೀನಿ, ಸೊ ಚೆಕ್ ಮಾಡಿಕೊಡ್ರಿ. ಶಾರ್ಟಲ್ಲಿ ಬಾಳೆಕಾಯಿ ಬಜ್ಜಿ ರೆಸಿಪಿ ಅಂತ ಹಾಕಿರ್ತೀನಿ ನೋಡಿರಿ. ಸೊ ಅದರ ಬರೀ ಬಾಳೆಕಾಯಿ ರೆಸಿಪಿದೇ ವಿಡಿಯೋ ಇರ್ತದೆ ನೋಡಿರಿ. ಸಖತ್ ಈಸಿ, ಆಮೇಲೆ ಸಖತ್ ಟೇಸ್ಟಿಯಾಗಿರ್ತದೆ ನೋಡಿರಿ. ನಾನು ಫಸ್ಟ್ ಟೈಮ್ ಮಾಡಿದಾಗಂತೂ ಸಖತ್ತಾಗಿ ಬಂದಿತ್ತು. ನಾನು ಹೆಂಗೆ ಬರುತ್ತೋ ಏನೋ ರುಚಿ ಆಮೇಲೆ ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡು ಮಾಡಿದ್ದೆ. ಬಟ್ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು. ಹಂಗಾಗಿ ಮನೇಲಿ ಇಲ್ಲೊಂದು ಸಾರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಇಲ್ಲಿ ನನ್ನ ಮಗ ಡಿಸ್ಟರ್ಬ್ ಮಾಡ್ತವನೆ. ಇವಾಗ ಆದಷ್ಟು ಕೈಯಿಂದ ಸುಲ್ಕೊಂಡೆ. ನಾನು ಅದಿಷ್ಟು ಸುಲ್ಕೊಬೋದಾಗಿತ್ತು, ಬಟ್ ಅದು ಹಣ್ಣು ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಗೀರ್ಕೊತಿದ್ದೀನಿ. ಸೊ ಇದು ಗೀರ್ಕೊಂಡು ಮಾಡೋದು ರೆಸಿಪಿ. ಗೀರ್ಕೊಂಡಾಗಲೇ ನೀಟಾಗಿ ಬರೋದು. ಅದು ಕೈಯಿಂದ ತೆಗಿಯೋಕೆ ಹೋದರೆ ಬರೋದಿಲ್ಲ. ಸೊ ಕಗ್ಗು ಬಾಳಿಕೆ ಅಲ್ವಾ, ಸೊ ಹಂಗಾಗಿ. ಸೊ ಹಣ್ಣು ಬಾಳಿಕೆಯಿಂದ ಆಗೋದಿಲ್ಲ, ತುಂಬ ರುಚಿಯಾಗಿ ಬಂದುಬಿಡುತ್ತೆ. ಸೊ ಇದು ಕಗ್ಗು ಬಾಳಿಕೆಯಿಂದನೇ ಮಾಡಬೇಕು ಬಾಳಿಕೆ ಬಜ್ಜಿ ಅಂತ. ಸೊ ಓನಮ್ಮ ಹೋಗು, ತಾತ ಬಾ ಅಂತೋಡು, ಹೋಗು. ನನ್ನ ಮಗ ಡಿಸ್ಟರ್ಬ್ ಮಾಡ್ತಿದ್ದ, ಸೊ ಸಾರಿ. ಇವಾಗ ನೀಟಾಗಿ ಇದನ್ನು ಗೀರ್ಕೊಂಡು ನೀಟಾಗಿ ಕಟ್ ಮಾಡ್ಕೊಬೇಕು. ಸೊ ಕಟ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ವಾಶ್ ಮಾಡ್ಕೊತೀನಿ. ನೀರಲ್ಲಿ ಹಾಕಿ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಏನು ಅದು ಕಾಟನ್ ಬಟ್ಟೆ ಅಂತಾರಲ್ಲ, ಸೊ ಆ ಬಟ್ಟೆಯಲ್ಲಿ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಮುಚ್ಚಿಟ್ಟರೆ ನೀರೆಲ್ಲ ಹೀರ್ಕೊಳ್ಳುತ್ತೆ. ಅಷ್ಟರಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ನೀಟಾಗಿ ಈ ಥರ ಗೀರ್ಕೊತಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಥರ ಗೀರ್ಕೊತಿದ್ದೀನಿ. ಇವಾಗ ಗೀರ್ಕೊಂಡಾಯಿತು. ಸೊ ಇವಾಗ ನೀರಲ್ಲಿ ಹಾಕಿ ವಾಶ್ ಮಾಡಬೇಕು. ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಹಾಕಿಡಬೇಕು. ಸೊ ನೋಡಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಸೊ ಇವಾಗ ನೀರಲ್ಲಿ ಹಾಕಿದ್ದೀನಿ. ಇವಾಗ ಅದನ್ನು ತೊಳೆದು ಆ ಬಟ್ಟೆಯಲ್ಲಿ ಹಾಕಿ ಮೇಲೊಂದು ಸ್ವಲ್ಪ ಮುಚ್ಚಿ ಬಡಿದ್ರಾಯ್ತು. ಸೊ ನೋಡಿರಿ, ಈ ಥರ ಪೂರ ತೆಳ್ಳಗೂ ಇರಬಾರ್ದು. ಅದು ಬಾಳಿಕೆ ಇರೋದ್ರಿಂದ ಸ್ವಲ್ಪ ಜಾರ್ತಿದೆ. ಸೊ ಹಂಗಾಗಿ ಇವಾಗ ನೋಡಿ ಈ ಥರ ಇಟ್ಟು ಮೇಲ್ಗಡೆ ಬಟ್ಟೆ ಇನ್ನೊಂದು ಫೋಲ್ಡ್ ಮಾಡಿ ಹಾಕಬೇಕು. ಸೊ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಹೀರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಬಜ್ಜಿ ಮಾಡಿಕೊಂಡು ಸೊ ತಿಂದ್ವಿ. ಸೊ ಟೇಸ್ಟ್ ನೋಡಿ ಹೇಳ್ತೀನಿ. ಸೊ ಇದು ಈ ಕಡೆ ಇರೋದು ಬಾಳೆಕಾಯಿ ಬಜ್ಜಿ, ಸೊ ಇದು ಮೆಣಸಿನ್ಕಾಯಿ ಬಜ್ಜಿ. ಸೊ ಇಷ್ಟು ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿ ಬಂದಿಲ್ಲ. ಬಾಳೆಕಾಯಿ ಬಜ್ಜಿ ರೆಸಿಪಿ ಸೊ ಚೆನ್ನಾಗಿ ಒಂದು ನೋಡ್ರಿ. ಉಳ್ಳಾಗಡ್ಡಿ ಬಜ್ಜಿ ಮಮ್ಮಿ ಟೇಸ್ಟ್ ಮಾಡಿ ನೋಡಿ. ನನ್ನ ಮಗ ಕಿತಾಪತಿ ಮಗ ಟೇಸ್ಟ್ ಮಾಡಿ. ಐಸ್ ಬಾಳೆಕಾಯಿ ಬಜ್ಜಿ. ಆಮೇಲೆ ಸೊ ಸಖತ್ತಾಗಿ ಬಂದಿತ್ತು ಬಾಳೆಕಾಯಿ ಬಜ್ಜಿ ರೆಸಿಪಿ ಅಂತೂ. ಸೊ ಪಪ್ಪ ಹೆಂಗಯ್ಯೋ ಚುಪ್ಪರನು ಅಪ್ಪ ಹೆಂಗ ಚುಪ್ಪರನು ಹಿಂಗ ನಿಮ್ಮ ಪಪ್ಪ ಎಲ್ಲಿ ಹೋಗ್ಯಾನ? ಯಾಕಡಿ ಎಲ್ಲಿ ಹೋಗ್ಯಾನ? ಅಬ್ಬವ ನೋಡಲ್ಲ. ಅಬ್ಬವ ಅಲ್ಲ, ಮಮ್ಮ ಮಾಡು. ಅಪ್ಪನೇ ಆಗಳೇ ಮಮ್ಮಮ್ಮ ಏನು ಮಾಡ್ದಪ್ಪ? ಆಗಳೇ ಮಮ್ಮಮ್ಮ ಏನು ಮಾಡ್ದೆ? ಆಗಳೇ ಮಮ್ಮಮ್ಮ ಏನು ಮಾಡ ಹೇಳ್ದಪ್ಪ? ಅಲ್ಲಿ ಗಾಡಿ ಮ್ಯಾಗಿನ ಹೆಂಗೆ ಕಾಣತ್ತ ನೋಡ್ದ ಅವನಿಗೆ, ಲೈಟಿನ ಬೆಳಕಿಗೆ ಕಾಣತ್ತು. ನನ್ನ ಮಗ ನೋಡ್ರಿ ಊಟ ಮಾಡುವಂತ ತಂದುಕೊಟ್ರೆ ಅಷ್ಟು ಅಲ್ಲಿ ನಾಯಿಗಳು ನಿಂತವೆ, ಆ ನಾಯಿಗಳಿಗೆ ಹಾಕ್ತವನೆ. ಸೊ ಅದನ್ನು ಊಟ ಮಾಡಿಕೊಂಡೆ. ನೋಡ್ರಿ ಅಷ್ಟು ಚೆನ್ನಾಗಿ ನಾಯಿಗಳಿಗೆ ಹಾಕ್ತವೆ ನೋಡಿ.
ಸೊ ಆಮೇಲೆ ಬಾಳೆಕಾಯಿ ಬಜ್ಜಿ ರೆಸಿಪಿ ಅಂತೂ ಸಖತ್ತಾಗಿ ಬಂದಿತ್ತು. ಸೊ ನಾವು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಊರಿಗೆ ಹೋಗ್ತೀವಿ. ಇವಾಗ ನೆಕ್ಸ್ಟ್ ಮಾರ್ನಿಂಗ್ ನಾವು ಊರಿಗೆ ಹೋಗಬೇಕು ನಾಳೆ ಎದ್ದು. ಇಶಿ ಮಾಡತ್ತ ಏಯ್ ಪಪ್ಪ ಎಲ್ಲಿಗೆ ಹೋಗ್ಯಾನ? ಪಪ್ಪ ಎಲ್ಲಿಗೆ ಹೋಗ್ಯಾನ? ಹೈಫೈ ಕೊಡ್ಲತ್ತ. ಪಪ್ಪ ಎಲ್ಲಿಗೆ ಹೋಗ್ಯಾನ? ಪಪ್ಪ ಎಲ್ಲಿಗೆ ಹೋಗ್ಯಾನ? ಪಪ್ಪ ಎಲ್ಲಿಗೆ ಹೋಗ್ಯಾನ? ಹಾಂ ನೋಡಿ ರಿಯಾಕ್ಷನ್ ನೋಡಿ ಅಮ್ಮಿ. ಹಾಂ ಹಾಂ ಭುವಾ ಭುವದ ದೊಡ್ಡದು ಸಣ್ಣದು ಜಾರ್ ದೊಡ್ಡದು ಮಿಕ್ಸಿ ಹಾಕಿನಿ ಈಗ ಹಾಕಿನ ರುಬ್ಬಿನ ಹೋಪ ದೊಡ್ಡದ್ರ ರುಬ್ಬಿ ಬಕ್ಕೋಳಿತ್ತು ಇಲ್ಲ ಅಳಸ್ ಮಾಡಿ ಹ್ಞೂ ಕೊಡು ಮಮ್ಮ ಮಾಡಿ ಮಮ್ಮ ಮಾಡಿ ಬೂ ತರ್ತೀನಿ ಬೂ ತರ್ತೀನಿ ಬೂ ತರ್ತೀನ ಬೂ ತರ್ತೀನಿ. ಸೊ ನನ್ನ ಮಗ ನೋಡಿದ್ರೆ ಆ ಥರ ಅಡುಗೆ ಆಗ್ತಿದ್ದ ಸೊ ಊಟ ಆಗ್ತಿದ್ದ ನಾಯಿಗಳಿಗೆ. ಅವ್ನು ಊಟ ಮಾಡು ಅಂದರೆ ಊಟ ಬಿಟ್ಟು ನಾಯಿಗಳಿಗೆ ಹಾಕ್ತಿದ್ದ. ಸೊ ಅದಾದಮೇಲೆ ಬಾಳೆಕಾಯಿ ಬಜ್ಜಿ ಅಂತೂ ಸಖತ್ತಾಗಿ ಬಂದಿತ್ತು. ಸೊ ನೀವು ಕೂಡ ಮನೆಗೆ ಟ್ರೈ ಮಾಡಿರಿ. ನಾನು ಶಾರ್ಟಲ್ಲಿ ಹಾಕಿರ್ತೀನಿ ನೋಡಿರಿ. ಸೊ ಯೂಟ್ಯೂಬ್ ಶಾರ್ಟು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೂಜಾಸ್ ಕಿಚನ್ ಅಂತ ಐ ಡಿ ಇದೆ. ಸೊ ಆ ಐ ಡಿಯಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ನಾನು ಇಲ್ಲಿವರೆಗೂ ಏನೇನು ಅಡುಗೆ ರೆಸಿಪಿ ಹಾಕಿದ್ದೀನೋ ಅಲ್ಲಿ ಅಷ್ಟೇ ಎಲ್ಲ ಆ ಐ ಡಿಯಲ್ಲಿ ಇದ್ದಾವೆ, ಪೂಜಾಸ್ ಕಿಚನ್ ಐ ಡಿಲಿ. ಸೊ ಸಪೋರ್ಟ್ ಮಾಡಿರಿ. ಸೊ ನಾನು ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿರಿ, ಇನ್ಸ್ಟಾಗ್ರಾಮ್ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಇನ್ನೊಂದು ಯೂಟ್ಯೂಬ್ದೊಂದು ಪ್ರಾಬ್ಲಮ್ ಇದೆ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊತೀನಿ. ಬಟ್ ಇದು ಪೋಸ್ಟ್ ಆಗುತ್ತೋ ಏನು ಮಾಡ್ತೋ ಗೊತ್ತಿಲ್ಲ ಐ ಡಿ. ಸೊ ಸಾರಿ ಈ ವಿಡಿಯೋ ಪೋಸ್ಟ್ ಆಗುತ್ತೋ ಏನು ಮಾಡ್ತೋ ಗೊತ್ತಿಲ್ಲ. ಸೊ 2-3 ವೀಡಿಯೋ ನಾನು ಅಪ್ಲೋಡ್ ಮಾಡಿದಾಗ ರಿಮೂವ್ ಅಂತ ಬರ್ತಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಯಾಕೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಏನಕ್ಕೆ ರಿಮೂವ್ ಅಂತ ಬರ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅಪ್ಲೋಡ್ ಆಗುತ್ತೆ ಬಟ್ ವ್ಯೂ ಆಗಿರಲ್ಲ, ರಿಮೂವ್ ಅಂತ ಬಂದಿರ್ತದೆ ರೀ. ಸೊ ನನಗೆ ಅಷ್ಟೊಂದು ಇಂಗ್ಲೀಷ್ ಬರೋದಿಲ್ಲ, ಅದೇನೇನೋ ಹಾಕಿರ್ತಾರೆ. ಸೊ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.